ದಾರಿಯಲ್ಲಿ ಹೋಗುವವರ ಮಾತು ಕೇಳಿ ಕೆಟ್ಟ ರೈತ. ಒಂದು ಸಮೃದ್ಧವಾದ ಗ್ರಾಮವೊಂದರಲ್ಲಿ ಶಂಕರ ಎಂಬ ರೈತನೊಬ್ಬ ಇದ್ದ. ಶಂಕರನಿಗೆ ತನ್ನ ಹೊಲಗದ್ದೆಗಳು, ತನ್ನ ಎತ್ತುಗಳು ಮತ್ತು ತನ್ನ ಕೃಷಿ ಕಾಯಕದ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಆತನ ಗದ್ದೆಯಲ್ಲಿ ಭತ್ತ, ರಾಗಿ, ಜೋಳ, ತೊಗರಿ ಎಲ್ಲವೂ ಸಮೃದ್ಧವಾಗಿ ಬೆಳೆಯುತ್ತಿದ್ದವು. ಗ್ರಾಮದ ಜನರು ಶಂಕರನ ಕೃಷಿಯ ಚಾತುರ್ಯವನ್ನು ಶ್ಲಾಘಿಸುತ್ತಿದ್ದರು. ಆದರೆ ಶಂಕರನಿಗೆ ಒಂದು ದೊಡ್ಡ ದೋಷವಿತ್ತು. ಅವನು ದಾರಿಯಲ್ಲಿ ಸಿಗುವವರ ಮಾತುಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತಿದ್ದ. ಯಾರಾದರೂ ಏನಾದರೂ ಸಲಹೆ ಕೊಟ್ಟರೆ ಅದನ್ನು ಯೋಚಿಸದೆಯೇ ಒಪ್ಪಿಕೊಳ್ಳುತ್ತಿದ್ದ. ಒಂದು ದಿನ ಶಂಕರ ತನ್ನ ಎತ್ತುಗಳನ್ನು ಕಟ್ಟಿಕೊಂಡು ತನ್ನ ಗದ್ದೆಗೆ ಹೋಗುತ್ತಿದ್ದ. ದಾರಿಯಲ್ಲಿ ಅವನಿಗೆ ಗೋವಿಂದ ಎಂಬ ವ್ಯಾಪಾರಿಯೊಬ್ಬ ಸಿಕ್ಕ. ಗೋವಿಂದ ಶಂಕರನ ಎತ್ತುಗಳನ್ನು ನೋಡಿ, ಶಂಕರ, ನಿನ್ನ ಎತ್ತುಗಳು ಚೆನ್ನಾಗಿವೆ, ಆದರೆ ಈಗಿನ ಕಾಲದಲ್ಲಿ ಎತ್ತುಗಳಿಂದ ಕೃಷಿ ಮಾಡುವುದು ಹಳೆಯದಾಯಿತು. ಟ್ರ್ಯಾಕ್ಟರ್ ತೆಗೆದುಕೊಂಡರೆ ನಿನಗೆ ಲಾಭ ಹೆಚ್ಚಾಗುತ್ತದೆ ಎಂದ. ಶಂಕರನಿಗೆ ಈ ಮಾತು ಮನಸ್ಸಿಗೆ ಗಟ್ಟಿಯಾಗಿ ಹೊಕ್ಕಿತು. ಗೋವಿಂದ ಹೇಳಿದ್ದಾದರೆ ಸರಿಯಾಗಿರಬೇಕು ಎಂದು ಯೋಚಿಸಿದ ಶಂಕರ ತನ್ನ 2 ಎತ್ತುಗಳನ್ನು ಮಾರಿ ಸಾಲ ತೆಗೆದು ಟ್ರ್ಯಾಕ್ಟರ್ ಖರೀದಿಸಿದ. ಟ್ರ್ಯಾಕ್ಟರ್ ಬಂದ ಮೇಲೆ ಶಂಕರನಿಗೆ ಗೊಂದಲ ಶುರುವಾಯಿತು. ಎತ್ತುಗಳಿಗೆ ಒಡ್ಡುವ ಒಣಹುಲ್ಲು, ನೀರು, ಆರೈಕೆಯ ಜೊತೆಗೆ ಟ್ರ್ಯಾಕ್ಟರ್ಗೆ ಡೀಸೆಲ್, ರಿಪೇರಿ ಮತ್ತು ನಿರ್ವಹಣೆಯ ಖರ್ಚು ಸೇರಿಕೊಂಡಿತು. ಆದರೂ ಗೋವಿಂದನ ಮಾತನ್ನು ನಂಬಿದ ಶಂಕರ ಇದರಿಂದ ಲಾಭ ಆಗುತ್ತದೆ ಎಂದು ತನ್ನ ಕೆಲಸ ಮುಂದುವರೆಸಿದ. ಕೆಲವು ದಿನಗಳ ನಂತರ ಗ್ರಾಮದ ಮಾರುಕಟ್ಟೆಗೆ ಹೋಗುವಾಗ ಶಂಕರನಿಗೆ ರಾಮಯ್ಯ ಎಂಬ ಇನ್ನೊಬ್ಬ ರೈತ ಸಿಕ್ಕ. ರಾಮಯ್ಯ ಶಂಕರನ ಗದ್ದೆಯನ್ನು ನೋಡಿ, ಶಂಕರ, ಈ ಭತ್ತದ ಬೆಳೆಯೇನು? ಈಗಿನ ಕಾಲದಲ್ಲಿ ತರಕಾರಿ ಬೆಳೆಯುವುದೇ ಲಾಭದಾಯಕ. ಟೊಮೆಟೊ, ಬದನೆ, ಈರುಳ್ಳಿ ಬೆಳೆದರೆ ಒಳ್ಳೆಯ ಬೆಲೆ ಸಿಗುತ್ತದೆ ಎಂದ. ಶಂಕರನಿಗೆ ರಾಮಯ್ಯನ ಮಾತು ಸರಿಯೆನಿಸಿತು. ತಕ್ಷಣವೇ ತನ್ನ ಭತ್ತದ ಬೆಳೆಯನ್ನು ತೆಗೆದು ತರಕಾರಿ ಬೀಜಗಳನ್ನು ಬಿತ್ತಿದ. ಆದರೆ ಶಂಕರನಿಗೆ ತರಕಾರಿ ಬೆಳೆಯುವ ಅನುಭವವಿರಲಿಲ್ಲ. ತರಕಾರಿಗಳಿಗೆ ಜಾಸ್ತಿ ನೀರು, ಕೀಟನಾಶಕ ಮತ್ತು ಆರೈಕೆ ಬೇಕಿತ್ತು. ಆತ ತರಕಾರಿಗಳನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ. ಫಸಲು ಕೈಗೆ ಬಂದಾಗ ತರಕಾರಿಗಳ ಬೆಲೆ ಮಾರುಕಟ್ಟೆಯಲ್ಲಿ ಕುಸಿಯಿತು. ಶಂಕರನಿಗೆ ದೊಡ್ಡ ನಷ್ಟವಾಯಿತು. ಆದರೂ ಆತ ತನ್ನ ತಪ್ಪನ್ನು ಅರಿಯದೆ ಮುಂದಿನ ಬಾರಿ ಒಳ್ಳೆಯ ಲಾಭ ಆಗಬಹುದು ಎಂದು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡ. ಕೆಲವು ತಿಂಗಳುಗಳ ನಂತರ ಶಂಕರ ಗ್ರಾಮದ ಸಂತೆಗೆ ಹೋಗುವಾಗ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಭೇಟಿಯಾದ. ಆ ವ್ಯಕ್ತಿ ತನ್ನನ್ನು ಆಧುನಿಕ ಕೃಷಿತಜ್ಞ ಎಂದು ಪರಿಚಯಿಸಿಕೊಂಡ. ಶಂಕರ, ಈಗಿನ ಕಾಲದಲ್ಲಿ ಸಾವಯವ ಕೃಷಿಯೇ ಒಳ್ಳೆಯದು. ರಾಸಾಯನಿಕ ಗೊಬ್ಬರ ಬಿಟ್ಟು ಸಾವಯವ ಗೊಬ್ಬರ ಬಳಸು. ಜನರು ಇದಕ್ಕೆ ಒಳ್ಳೆಯ ಬೆಲೆ ಕೊಡುತ್ತಾರೆ ಎಂದ. ಶಂಕರ ಈ ಮಾತನ್ನು ಕೇಳಿ ತನ್ನ ಗದ್ದೆಯಲ್ಲಿ ಸಾವಯವ ಕೃಷಿಗೆ ಒಗ್ಗಿಕೊಂಡ. ಆದರೆ ಸಾವಯವ ಕೃಷಿಗೆ ಬೇಕಾದ ಜ್ಞಾನ, ತಾಳ್ಮೆ ಮತ್ತು ಸಮಯ ಶಂಕರನ ಬಳಿ ಇರಲಿಲ್ಲ. ಫಸಲು ಕಡಿಮೆಯಾಯಿತು ಮತ್ತು ಮಾರುಕಟ್ಟೆಯಲ್ಲಿ ಸಾವಯವ ಉತ್ಪನ್ನಗಳಿಗೆ ಊಹಿಸಿದಷ್ಟು ಬೇಡಿಕೆ ಇರಲಿಲ್ಲ. ಕ್ರಮೇಣ ಶಂಕರನ ಆರ್ಥಿಕ ಸ್ಥಿತಿ ಕ್ಷೀಣಿಸಿತು. ಟ್ರ್ಯಾಕ್ಟರ್ನ ಸಾಲ, ತರಕಾರಿ ಬೆಳೆಯಿಂದಾದ ನಷ್ಟ ಮತ್ತು ಸಾವಯವ ಕೃಷಿಯ ವಿಫಲತೆಯಿಂದ ಆತ ದಿವಾಳಿಯಾದ. ಗ್ರಾಮದ ಜನರು ಶಂಕರನ ಸ್ಥಿತಿಯನ್ನು ನೋಡಿ ದುಃಖಪಟ್ಟರು. ಒಬ್ಬ ವೃದ್ಧ ರೈತ ಶಂಕರನನ್ನು ಕರೆದು, ಶಂಕರ, ನಿನ್ನ ತಪ್ಪು ಏನೆಂದರೆ ನೀನು ದಾರಿಯಲ್ಲಿ ಸಿಗುವವರ ಮಾತನ್ನು ಯೋಚಿಸದೆ ಒಪ್ಪಿಕೊಂಡೆ. ಕೃಷಿಯಲ್ಲಿ ಯಶಸ್ಸು ಬೇಕಾದರೆ ನಿನ್ನ ಭೂಮಿ, ನಿನ್ನ ಅನುಭವ ಮತ್ತು ನಿನ್ನ ಜ್ಞಾನವನ್ನು ಅವಲಂಬಿಸಬೇಕು. ಎಲ್ಲರ ಮಾತನ್ನೂ ಕೇಳು, ಆದರೆ ನಿನ್ನ ಬುದ್ಧಿಯಿಂದ ತೀರ್ಮಾನ ಮಾಡುವೆ ಎಂದ. ಶಂಕರನಿಗೆ ತನ್ನ ತಪ್ಪು ಅರ್ಥವಾಯಿತು. ಆತ ತನ್ನ ಗದ್ದೆಯನ್ನು ಮತ್ತೆ ಸರಿಪಡಿಸಲು ಶುರು ಮಾಡಿದ. ತನ್ನ ಹಳೆಯ ಭತ್ತದ ಬೆಳೆಯನ್ನೇ ಮತ್ತೆ ಬೆಳೆಯಲು ತೊಡಗಿದ. ಈ ಬಾರಿ ಯಾರ ಮಾತನ್ನು ಕುರುಡಾಗಿ ನಂಬದೆ ತನ್ನ ಅನುಭವ ಮತ್ತು ಜ್ಞಾನವನ್ನು ಬಳಸಿಕೊಂಡ. ಕ್ರಮೇಣ ಆತನ ಗದ್ದೆ ಮತ್ತೆ ಹಸಿರಾಯಿತು ಮತ್ತು ಶಂಕರ ತನ್ನ ಕಳೆದು ಹೋದ ಗೌರವವನ್ನು ಮರಳಿ ಪಡೆದ. ನೀತಿ: ಎಲ್ಲರ ಸಲಹೆಯನ್ನು ಕೇಳು, ಆದರೆ ನಿನ್ನ ಬುದ್ಧಿಯಿಂದ ತೀರ್ಮಾನ ಮಾಡು. ಅನ್ಯರ ಮಾತಿನಿಂದ ಕುರುಡಾಗಿ ನಡೆದರೆ ಯಶಸ್ಸಿನ ಬದಲು ವಿಫಲತೆಯೇ ಕಾದಿರುತ್ತದೆ.